ನಾನೇನೋ ನಿಮ್ಮಿಂದಾನೇ ನಮ್ಮಮ್ಮನ ಜೀವನ ಹಾಳಾಯ್ತು ಅಂತ ಭ್ರಮೆಯಿಂದ ಶರಣ್ಯ ವಿಷಯದಲ್ಲಿ ತಪ್ಪು ಮಾಡಿದ್ದೀನಿ. ಇವಾಗ ಅಮ್ಮನ ಮೇಲಿರೋ ಕೋಪದಿಂದ ನನ್ನ ಸಂಸಾರನ ಹಾಳು ಮಾಡೋದು ಹೇಗೆ ಕರೆಕ್ಟ್ ಆಗುತ್ತೆ ಅಪ್ಪ? ಅಲ್ಲ, ನಾನು ಮಾಡಿರೋ ಒಂದು ತಪ್ಪನ್ನಾದ್ರೂ ನಿಮ್ ಕೈಲಿ ಪ್ರೀತಿಯಿಂದ ಕ್ಷಮಿಸಕ್ಕಾಗಲ್ವಾ ಅಪ್ಪ? ಅಣ್ಣ, ಯಾಕಣ್ಣ ಇಲ್ಲಿವರೆಗೂ ಬಂದು ಮನೆ ಒಳಗಡೆ ಬರ್ದೆ ಹಾಗೆ ವಾಪಸ್ ಹೋಗ್ತಿದ್ಯಾ? ಈ ಮನೇಲಿ ಕಾಂಚನ ಇರಬಾರ್ದು. ಅವಳಿದ್ರೆ ನನ್ನ ಮಗಳು ಜೀವನಕ್ಕೆ ಅಲ್ಲ, ಈ ಕುಟುಂಬಕ್ಕೆ ತುಂಬಾನೇ ಕಷ್ಟ ಅಂತ ಹೇಳಿ ಕರ್ಕೊಂಡು ಹೋಗೋಣ ಅಂತ ಬಂದಮ್ಮ. ಆದ್ರೆ ಕಾಂಚನ ಬರಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ಬಲವಂತವಾಗಾದ್ರೂ ಸರಿ ಕಾಂಚನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಆ ಕಾಂಚನನಿಂದ ಅನನ್ಯನ ಜೀವನ ಕೂಡ ಹಾಳಾಗುತ್ತೆ ಅಂತ ಒಬ್ಬ ತಂದೆಯಾಗಿ ನಾನು ಯೋಚನೆ ಮಾಡಲೇಬೇಕಲ್ವಮ್ಮ. ಅದಕ್ಕೆ ಇಲ್ಲಿವರೆಗೂ ಬಂದು ಏನೂ ಮಾಡೋಕ್ಕಾಗದೆ ವಾಪಸ್ ಹೋಗ್ತಾ ಇದ್ದೀನಿ. ಅಮ್ಮ ಭೈರವಿ, ನನ್ನ ಸಮಸ್ಯೆ ಏನು ಅಂತ ನಿನಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಶರಣ್ಯನ ಜೀವನನ ನಿನಗೆ ಒಪ್ಪಿಸ್ತಾ ಇದ್ದೀನಿ. ಇನ್ನು ಕಷ್ಟ ಬಂದ್ರು ಸುಖ ಬಂದ್ರು ಎಲ್ಲ ನೀನೇ ನೋಡ್ಕೋಬೇಕಮ್ಮ. ಈ ಎಲ್ಲ ಪರಿಸ್ಥಿತಿನ ನೀನೇ ಸರಿ ಮಾಡ್ಬೇಕಮ್ಮ. ಅಣ್ಣ, ನೀವೇನು ಭಯ ಪಡಬೇಡಿ. ಈ ಸಮಸ್ಯೆನ ಸರಿ ಮಾಡೋದು ನನ್ನ ಜವಾಬ್ದಾರಿ. ಇನ್ಮೇಲೆ ನೀವು ಆರಾಮಾಗಿರಿ. ಆ ಕಾಂಚನ ಬಗ್ಗೆ ಆಗ್ಲಿ, ಅವಳ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಮಾಡ್ತಿರೋ ಅನನ್ಯ ಬಗ್ಗೆ ಆಗ್ಲಿ ನೀನ್ ತಲೆ ಕೆಡಿಸ್ಕೋಬೇಡ. ಅವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತು. ಸರಿನಮ್ಮ, ನಾನಿನ್ನು ಬರ್ತೀನಿ. ಈ ನಂಬರ್ ಯಾರ್ದು? ಹಲೋ, ಯಾರ್ ನೀವು? ಹಾಯ್ ಮೈ ಡಿಯರ್ ಲಹರಿ, ಹೌ ಆರ್ ಯು ಬೇಬಿ? ಯಾರ್ ಮಾತಾಡ್ತಾ ಇರೋದು? ಪ್ರಕಾಶ್? ಏನು ಪ್ರಕಾಶ್ ಬಿಟ್ರೆ ಯಾರು ನಿನ್ನ ಹತ್ರ ಫೋನಲ್ಲಿ ಮಾತಾಡಬಾರ್ದಾ? ಮೈ ಡಿಯರ್ ಲಹರಿ ಬೇಬಿ. ಏಯ್, ಯಾರೋ ನೀನು? ಹುಚ್ಚಿನ ತರ ಮಾತಾಡ್ತಿದ್ಯಲ್ಲ, ಇಡಿಯಟ್. ಫೋನ್ ಇಡು. ಏ ಲಹರಿ ಬೇಬಿ, ನಾನು ಮಾತಾಡ್ತಾ ಇದ್ರೆ ನಿನ್ನ ಫೋನ್ ಯಾಕೆ ಕಟ್ ಮಾಡ್ತಿದೀಯಾ? ಅಷ್ಟಕ್ಕೂ ಆ ಪ್ರಕಾಶ್ ಹತ್ರ ಎಲ್ಲ ಶೇರ್ ಮಾಡ್ಕೋತೀಯಾ? ನನ್ನ ಹತ್ರ ಅಟ್ಲೀಸ್ಟ್ ಫೋನಲ್ಲಿ ಕೂಡ ಮಾತಾಡಲ್ವಾ? ಯಾರು ನೀನು? ಪ್ರಕಾಶ್ ಹೆಸರಿಟ್ಕೊಂಡು ಮಾತಾಡ್ತಿದ್ಯಾ? ಡ್ರಾಮಾನಾ? ನೀನು ಡ್ರಾಮಾ ಅನ್ಕೋತೀಯೋ ಇಲ್ಲ ನಿನ್ನ ಪ್ರೇಮ ಕತೆಗೆ ಫ್ರೆಶ್ ಆಗಿ ಎಂಟ್ರಿ ಆಗಿರೋ ವಿಲನ್ ಅನ್ಕೋತೀಯೋ? ದಟ್ಸ್ ಯುವರ್ ಚಾಯ್ಸ್. ಏನೋ ಮಾತಾಡ್ತಿದ್ಯಾ? ಏನ್ ಪ್ರೇಮ ಕತೆ? ಏ ಲಹರಿ ಬೇಬಿ, ಅಷ್ಟೊಂದು ಇನ್ನೋಸೆಂಟ್ ಆಗಿ ಮಾತಾಡಬೇಡ. ಆ ಪ್ರಕಾಶ್ ಜೊತೆ ನಿನ್ನ ಲವ್ ಸ್ಟೋರಿ ಎಲ್ಲ ನನಗೆ ಗೊತ್ತು. ನಾಟ್ ಓನ್ಲಿ ಲವ್ ಸ್ಟೋರಿ ಮೈ ಡಿಯರ್, ನೀವು ಹಗ್ಗಿಂದ ಶುರು ಮಾಡಿಕೊಂಡು ಹದ್ದು ಮೀರಿ ಎಷ್ಟು ದೂರ ಹೋಗಿದ್ದೀರಾ ಅದೆಲ್ಲ ಕೂಡ ಐ ನೋ ಬೇಬಿ. ಏಯ್, ಅಲ್ಲ, ಏನೋ ಬೇಕು ನಿನ್ಗೆ? ಏನ್ ಬೇಕು ಅಂತ ನಿನಗೆ ಗೊತ್ತಿಲ್ವಾ? ದುಡ್ಡು ದುಡ್ಡು ಬೇಕು ಲಹರಿ ಬೇಬಿ. ದುಡ್ಡ? ಯಾ. ನಾನ್ ಯಾಕೋ ನಿನಗ್ ದುಡ್ಡು ಕೊಡ್ಬೇಕು? ಇಡಿಯಟ್ ಫೆಲೋ, ಫೋನ್ ಇಡು. ನಿಮ್ಮಂಥವ್ರ ಪ್ರಾಬ್ಲಮ್ಮೇ ಇದು. ಏನೇ ಹೇಳಿದ್ರು ಒಂದ್ಸಲಿಗೆ ಅರ್ಥ ಆಗಲ್ಲ. ಏಯ್, ಏ ಲಹರಿ ಬೇಬಿ, ಪ್ಲೀಸ್
ಹುಚ್ಚು ವೇಷನ ಮಾಡಿದೆ ಪೂರ್ತಿಯಾಗಿ ಗಮನ ಇಟ್ಟು ನೀನು ನನ್ನ ಮಾತು ಕೇಳಬೇಕು. ಯಾಕಂದ್ರೆ ನೀನು ಆ ಪ್ರಕಾಶ್ ಜೊತೆ ಸೇರಿ ಎಂಜಾಯ್ ಮಾಡಿದ್ದು ಕ್ಲೋಸ್ ಆಗಿರೋ ಫೋಟೋಸ್ ಎಲ್ಲ ಸದ್ಯಕ್ಕೆ ನನ್ನ ಹತ್ರ ಇದೆ. ಅದನ್ನು ನಾನು ಎಲ್ಲೂ ಕಳಿಸ್ಬಾರ್ದು ಅಂದರೆ ನಾನು ಕೇಳೋ ಅಷ್ಟು ದುಡ್ಡನ್ನ ನೀನು ನನಗೆ ಕೊಡಬೇಕು. ಅರ್ಥ ಆಯ್ತಾ? ನಮ್ ಫೋಟೋಗಳು ನಿನ್ನ ಹತ್ರ ಯಾಕಿರುತ್ತೆ? ಹುಚ್ಚುಚ್ಚನ್ ತರ ಮಾತಾಡಿದ್ರೆ ಸರಿಯಾಗಿ ಕೊಡ್ತೀನಿ ನೋಡು. ಲಹರಿ ಬೇಬಿ, ನಿನ್ನ ಹತ್ರ ಈ ರೀತಿ ಹೇಳಿದ್ರೆ ನೀನು ನಂಬಲ್ಲ ತಾನೆ? ಹಾಂ ಸರಿ, ನಾಳೆ ಬೆಳಿಗ್ಗೆ 10 ಗಂಟೆ 10 ನಿಮಿಷಕ್ಕೆ ನಿಮ್ಮ ಮನೆಗೊಂದು ಕೊರಿಯರ್ ಬರುತ್ತೆ. ಅದರಲ್ಲಿ ಫೋಟೋಸ್ ಇದೆ. ಅದನ್ನು ಮೊದಲು ನೀನು ಕಲೆಕ್ಟ್ ಮಾಡ್ಕೋ, ಅದಾದ್ಮೇಲೆ ಮಾತಾಡ್ಕೊಳ್ಳೋಣ. ಓಕೆನಾ? ಬಾಯ್. ಹೇಯ್, ಹಲೋ. ಲಹರಿ ಬೇಬಿ, ನೀನು ನನ್ನ ಬಂಗಾರದ ಜಿಂಕೆ. ನಿನ್ನ ನಾನು ಹೇಗೆ ಕ್ಯಾಚ್ ಮಾಡಬೇಕು ಅಂತ ಐನೋ. ನಾಳೆ ಫೋಟೋ ನೋಡ್ತಿದ್ದ ಹಾಗೆ ನನ್ನ ಗೇಮ್ ಶುರುವಾಗುತ್ತೆ. ಭೈರವಿ, ಈ ಪರಿಸ್ಥಿತಿಲಿ ದರ್ಶನ್ ಹತ್ರ ಆ ವಿಷಯ ಮಾತಾಡೋದು ಸರಿನಾ? ನನ್ಗೆ ಯಾಕೋ ದರ್ಶನ್ ಈ ಹನಿಮೂನ್ ಪ್ರೋಗ್ರಾಮ್ನ ಒಪ್ಕೊಳ್ಳಲ್ಲ ಅಂತ ಅನ್ನಿಸ್ತಿದೆ. ಅನ್ಸೋದೇನು, ಅದೇ ಅಲ್ವಾ ನಡೆಯೋದು. ಯಾರ ಮನಸ್ಸಲ್ಲಿ ಏನೇ ಅನ್ಕೊಂಡ್ರು ನಮ್ಮ ಸಂಕಲ್ಪ ಒಳ್ಳೇದು ಅಂತ ಅನ್ಕೊಂಡ್ಮೇಲೆ ಪ್ರಯತ್ನ ಪಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಅಕ್ಕ? ಕರೆಕ್ಟು ಆನಂದ. ಹೇಳಬೇಕು ಅಂದರೆ ದರ್ಶನ್ಗೆ ಶರಣ್ಯ ಮೇಲೆ ಇನ್ನೂ ಕೋಪ ಇದೆಯಲ್ವಾ? ಆ ಕೋಪ ಹೋಗಿ ಶರಣ್ಯನ ಪ್ರೀತಿಯಿಂದ ಅವನ ಜೀವನಕ್ಕೆ ಆಹ್ವಾನಿಸೋದಕ್ಕೆ ನನ್ನ ಈ ಪ್ರಯತ್ನ. ಈ ತರ ಬೇಡ್ದಿರೋ ಪ್ರಯತ್ನಗಳು ಎಷ್ಟು ಮಾಡಿದ್ರೆ ಏನ್ ಯೂಸ್? ಸುಮ್ನೆ ಎಲ್ಲರೂ ಇರೋ ಟೈಮ್ನ ವೇಸ್ಟ್ ಮಾಡ್ತಾರೆ ಹೊರತು ಈ ಸೀನಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ನನಗೆ ನಂಬಿಕೆ ಇದೆ ರೀ, ದರ್ಶನ್ ಖಂಡಿತವಾಗ್ಲೂ ಒಪ್ಕೋತಾನೆ. ಅಲ್ಲಿ ನೋಡಿ, ದರ್ಶನ್ ಬರ್ತಾ ಇದ್ದಾನೆ. ದರ್ಶನ್, ಏನಮ್ಮ? ಅದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಕಂದ. ಮಾತಾಡು ಮಾತಾಡು, ರಾತ್ರಿಯಿಂದ ನಾನು ಈ ಮೂಮೆಂಟ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಏನಿಲ್ಲ ಕಂದ, ಮೊನ್ನೆ ರೋಹಿತ್ ಅವ್ರನ್ನ ಹನಿಮೂನಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಅಲ್ವಾ? ಆದರೆ ಅನನ್ಯ ಅವರ ದೊಡ್ಡಮ್ಮನಿಗೆ ಹಾರ್ಟ್ ಅಟ್ಯಾಕ್ ಬಂದಿರೋದಕ್ಕೆ ಅವ್ರಿಗೆ ಹನಿಮೂನಿಗೆ ಹೋಗೋಕ್ಕಾಗಿಲ್ಲ. ಸೊ ದುಡ್ಡು ಕಟ್ಟಿ ಆಲ್ರೆಡಿ ತಗೊಂಡಿರೋ ಪ್ಯಾಕೇಜು ರೀಫಂಡ್ ಕೂಡ ಆಗಲ್ಲ. ಅದು ತುಂಬ ಒಳ್ಳೆ ಪ್ಯಾಕೇಜು ಕಂದ. ದರ್ಶನ್, ನೀನು ಶರಣ್ಯ ಜೊತೆಯಾಗಿ ಹನಿಮೂನ್ಗೆ ಹೋಗ್ತೀರಾ ಕಂದ? ಹೇಗಿದ್ರೂ ಎಲ್ಲ ಏರ್ಪಾಟು ಮಾಡಿದ್ದೀನಲ್ವಾ? ನೀವು ಮದುವೆ ಆದ್ಮೇಲೆ ಇಬ್ರು ಜೊತೆಯಾಗಿ ಎಲ್ಲೂ ಹೋಗಿಲ್ಲ ಅಲ್ವಾ? ಏನ್ ಹೇಳ್ತೀಯ ಕಂದ? ಒಂದು ಸಾರಿ ಯೋಚನೆ ಮಾಡು. ಆಯ್ತಮ್ಮ.
ದರ್ಶನ್ ಒಪ್ಕೊಂಡ್ಯಾ ಕಂದ? ಥ್ಯಾಂಕ್ ಯು ಸೋ ಮಚ್ ಕಂದ. ಅಷ್ಟಕ್ಕೂ ಈ ವಿಷಯ ಹೇಳ್ಬೇಕಾದ್ರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಏನೋ ಅಂತ ನನಗೆ ತುಂಬಾ ಭಯ ಆಗೋಗಿತ್ತು ಕಂದ. ಏನಮ್ಮ, ನೀವು ಕೇಳಿದ್ರಲ್ಲಿ ತಪ್ಪೇನಿದೆ? ಶರಣ್ಯ ನಾನು ತಾಳಿ ಕಟ್ಟಿರೋ ಹೆಂಡತಿ ಅಂದಮೇಲೆ ಅವಳ ಜೊತೆನೆ ಹನಿಮೂನಿಗೆ ಹೋಗ್ಬೇಕಲ್ಲ. ಅಲ್ಲ, ಏನ್ ನಡೀತಾ ಇದೆ ಅಲ್ಲಿ? ಕೆಟ್ಟ ಕನ್ಸುಗಳು ರಾತ್ರಿ ಮಲ್ಗಿರುವಾಗ ಬರ್ಬೇಕಲ್ವಾ? ನನಗೇನು ಎಕ್ಸ್ಟ್ರಾ ಇದ್ದಾಗಲೇ ಬರ್ತಾ ಇದೆ. ಡ್ರೀಮ್ ಅಲ್ಲ, ಲೈವ್. ಮೈ ಗಾಡ್. ಅಮ್ಮ, ಆ್ಯಕ್ಚುಲಿ ನಮ್ಮ ಮಧ್ಯೆ ಉಂಟಾಗಿರೋ ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದಾಗಿ ಏನೋ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಯಿತು. ಅದನ್ನೆಲ್ಲ ನನಗೆ ನಾನೇ ಸಾರ್ಟ್ ಔಟ್ ಮಾಡಿಕೊಂಡು ಮನಸ್ಸನ್ನು ಬ್ರೈನ್ನ ಪೂರ್ತಿ ರಿಫ್ರೆಶ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ತುಂಬ ರಿಫ್ರೆಶ್ ಆಗಿದ್ದೀನಮ್ಮ. ಆ್ಯಕ್ಚುಲಾಗಿ ಈ ವಿಷಯದ ಬಗ್ಗೆ ನಾನೇ ನಿನ್ನ ಹತ್ರ ಮಾತಾಡಬೇಕು ಅಂದ್ಕೊಂಡಿದ್ದೆ. ಶರಣ್ಯನ ಜೊತೆ ಒಂದು 4-5 ದಿನ ಹೊರಗಡೆ ಸುತ್ತಾಡ್ಕೊ ಬಂದರೆ ನಮ್ಮ ಮಧ್ಯೆ ಏರ್ಪಾಡಾಗಿರೋ ಗ್ಯಾಪ್ ಎಲ್ಲ ಕ್ಲಿಯರ್ ಆಗತ್ತೆ ಅಂದ್ಕೊಂಡಿದ್ದೀನಿ. ಆದರೆ ಇವತ್ತು ನೀವೇ ಲಕ್ಕಿಲಿ ಪ್ರೋಗ್ರಾಮ್ನ ಪ್ಲ್ಯಾನ್ ಮಾಡಿದ್ದೀರಾ. ಸಡನ್ ಆಗಿ ಇದ್ಯಾವ ವರ್ಷನಪ್ಪ? ನನ್ನ ಬ್ರೈನಲ್ಲಿ ನಾನು ಬರ್ಕೊಂಡಿರೋ ಸ್ಕ್ರಿಪ್ಟ್ ಯಾವುದು? ನನ್ನ ಮುಂದೆ ನಡೀತಿರೋದೇನು? ಇವ್ ನಿಜ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ? ಕಿವಿಲಿ ರಕ್ತ ಬರೋ ಥರ ಮಾತಾಡ್ತಾ ಇದ್ದಾನಲ್ಲ. ದರ್ಶನ್, ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಕಂದ. ದರ್ಶನ್, ನಾವೆಲ್ಲರೂ ಆಸೆ ಪಡ್ತಾ ಇರೋದು ಕೂಡ ಇದೇ ಕಣಪ್ಪ. ಆನಂದ, ದರ್ಶನ್ ಹೇಗ್ ರಿಯಾಕ್ಟ್ ಆಗ್ತಾನೆ ಅಂತ ನಾವೆಲ್ಲರೂ ತಲೆ ಕೆಡ್ಸ್ಕೊಂಡಿದ್ವಿ. ಆದರೆ ನೀನ್ ಮಾತ್ರ ಈ ವಿಷಯದಲ್ಲಿ ಕಾನ್ಫಿಡೆಂಟ್ ಆಗಿದ್ದೆ. ಯು ಆರ್ ಆಲ್ವೇಸ್ ಗ್ರೇಟ್. ಹೌದು ಭೈರವಿ, ಯಾವ್ದಾದ್ರೂ ಒಂದ್ ವಿಷಯನ ನೀನ್ ನಮ್ದೆ ಅಂತಂದ್ರೆ ಇನ್ಯಾರು ಆ ವಿಷಯದಲ್ಲಿ ಸಂಶಯ ಪಡೋ ಮಾತೇ ಇಲ್ಲ. ನಿನ್ನ ಮಾತೆ ನಡೆಯುತ್ತೆ ಅಂತ ಇನ್ನೊಂದ್ಸಲ ಸಾಬೀತಾಯ್ತು. ಅಮ್ಮ ಶರಣ್ಯ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ನಿನ್ ಗಂಡನಿಗೆ ನಿನ್ ಮೇಲೆ ಯಾವ ಕೋಪನೂ ಇಲ್ಲ. ಸಂತೋಷವಾಗಿ ಹನಿಮೂನ್ಗೆ ಹೋಗಿ ಇಬ್ರು ಹೊಸ ಜೀವನನ ಶುರು ಮಾಡ್ಕೊಳ್ಳಿ. ಸರಿ ಮಾವ. ದರ್ಶನ್, ಪ್ರೋಗ್ರಾಮ್ ನಾಳೆನೇ ಅಲ್ವಾ? ಈಗಲೇ ಎಲ್ಲ ಪ್ಯಾಕ್ ಮಾಡ್ಕೊಬಿಡು. ಸಡನ್ ಆಗಿ ಪ್ಯಾಕಿಂಗ್ ಅಂದ್ರೆ ಏನು ಗೊತ್ತಾಗದೆ ಕನ್ಫ್ಯೂಸ್ ಆಗ್ಬಿಡ್ತೀಯ. ಹೌದು ಕಂದ. ಶರಣ್ಯ, ನೀನ್ ಹೋಗಿ ಲಗೇಜ್ನ ಪ್ಯಾಕ್ ಮಾಡ್ಕೋ. ಹನಿಮೂನ್? ನೋ 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 ಹನಿ, ನೋ ಮೂನ್. ಸಾರಿ ಮೈ ಡಿಯರ್ ಫ್ಯಾಮಿಲಿ, ನಿಮ್ಮ ಹತ್ರ ನಾನು ಮಾತಾಡಿದ್ದೆಲ್ಲ ಸುಳ್ಳು. ನನ್ನಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ. ಶರಣ್ಯನಿಂದ ನಾನು ದೂರ ಆಗೋದಕ್ಕೆ ಮತ್ತೆ ನಾನು ಸಿಕ್ಕಾಕೊಂಡಿರೋ ಸಂಬಂಧದಿಂದ ಹೊರಗೆ ಬರೋಕೆ ಈ ಪ್ರಯತ್ನ. ಶರಣ್ಯ, ಇನ್ನು ನಿನ್ನ ಜೀವನದಲ್ಲಿ ಯಾವತ್ತೂ ಕಷ್ಟ ಅನ್ನೋ ಮಾತೇ ಬರಲ್ಲ. ಸಂತೋಷನೇ ಇರುತ್ತೆ. ಥ್ಯಾಂಕ್ ಯು ಅತ್ತೆ. ಥ್ಯಾಂಕ್ ಯು ಸೋ ಮಚ್. ಅಬ್ಬಾ, ಎಷ್ಟ್ ಕೇರ್ಕೊಂಡ್ರು ಕಡ್ಮೆನೆ ಆಯ್ತಾ ಇಲ್ಲ. ಅಲ್ಲ, ಏನಿದು? ಥಿಂಕ್ ಮಾಡಿ ಮಾಡಿ ತಲೆ ಕೆಟ್ಟೋಗ್ತಾ ಇದೆ. ನನ್ಗೆ ಕೆರ್ದು ಕೈಯೆಲ್ಲ ನೋವ್ತಾಯ್ತಮ್ಮಿ. ನೀನು ಒಂದ್ ಸ್ವಲ್ಪ ಸಹಾಯ ಮಾಡ್ಬಾರ್ದಾ? ನನ್ ಉಗುರು ಕೂಡ ಸೌದೋಗೈತೆ. ಅಬ್ಬಬ್ಬಬ್ಬಾ, ಏನಮ್ಮ ನಿನ್ ಕೆರೆಯೋ ಗೋಳು? ನಿಂಗ್ ಹಂಗೆ ಅನಿಸ್ತೈತ್ ಬಿಡಮ್ಮಿ. ನೆವೆ ಆಗೋರ್ಗೆ ಗೊತ್ತಾಗೋದು ಕೆರಿಯೋದ್ರ ಬೆಲೆ.
ಇದ್ರಲ್ಲಿ ಕೇರ್ಕೋ. ಥ್ಯಾಂಕ್ಸ್ ಅಮ್ಮಿ. ಆಹಾ ಆಹಾ ಇದನ್ನ ಕೆರಿಯೋದಕ್ಕೆ ಕಂಡಿಡ್ದವ್ರಮ್ಮಿ. ಅಬ್ಬಾ ಆನಂದವಾಗೈತೆ. ಸಮಾಧಾನ ಆಯ್ತಲ್ಲ, ಇವಾಗ ಸೈಲೆಂಟ್ ಆಗಿರು. ತಲೆ ಎಲ್ಲ ಕೆಟ್ಟೋಗ್ತಾ ಇದೆ ನನ್ಗೆ. ಏನಮ್ಮ ದೊಡ್ಡ ಸೊಸೆ, ಏನು ಫ್ರಸ್ಟ್ರೇಟ್ ಆಗಿರೋ ಥರ ಇದೆ? ಓಹೋ, ನೀನ್ ಊಹೆನೇ ಮಾಡ್ದಿರೋದ್ ನಡೀತು ಅಂತ ತಲೆ ಭೂಚಕ್ರದ ಥರ ಗಿರ್ರ್ ಅಂತ ತಿರುಗ್ತಾ ಇದೀಯಾ? ನಿನ್ನ ಹೀಗ್ ನೋಡ್ತಿದ್ರೆ ಅದರದೇ ಎಫೆಕ್ಟು ಅಂತ ಗೊತ್ತಾಗ್ತಾ ಇದೆ. ಗೆದ್ಬಿಟ್ಟೆ ಅಂತ ಅನ್ಕೋತಾ ಇದ್ದೀರಾ? ನಿನ್ನ ಮೇಲೆ ನಾನ್ ಗೆಲ್ಲೋದು ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ. ಚಿಕ್ಕ ಚಿಕ್ಕ ಹುಳ ನೀನು. ಗೆಲುವು ಸೋಲು ಅಂತ ನನ್ನ ಹತ್ರ ಮಾತಾಡಕ್ ಹೋಗ್ಬೇಡ. ಹಾಗೆಲ್ಲ ಮಾತಾಡೋ ಅಷ್ಟು ನಿನಗೆ ಅರ್ಹತೆನೇ ಇಲ್ಲ. ದರ್ಶನ್ ಬ್ರೈನ್ನ ಹಾಳು ಮಾಡಿದೀನಿ, ಅವರಿಬ್ಬರಿಗೆ ಹನಿಮೂನ್ ಪ್ರೋಗ್ರಾಮ್ನ ಇಲ್ದೇ ಇರೋ ಥರನೇ ಮಾಡಿದೀನಿ. ವಾಟ್ ಎ ಪ್ಲಾನ್ ಅನ್ಕೊಂಡು ಏನೇನೋ ಊಹೆ ಮಾಡ್ಕೋತಾ ಇದ್ದೆ. ಬಟ್ ನೋಡ್ದ್ಯಾ, ನಿನ್ನ ಪ್ಲಾನ್ ಬರೀ ಊಹೆ ಅಷ್ಟೇ. ಆದ್ರೆ ಈ ಆನಂದ ಭೈರವಿ ಏನಾದರೂ ಪ್ಲಾನ್ ಮಾಡಿದ್ರೆ ಅದೊಂದು ರೀತಿ ಸ್ಟ್ರಾಟಜಿ. ಆ ಪ್ಲಾನು ಯಾರ ಕಣ್ಣಿಗೂ ಕಾಣದಿರೋ ಹಾಗೆ ಮಾಯೆ ಆಗಿರತ್ತೆ. ಅರ್ಥ ಆಯ್ತಾ ಚಿಕ್ಕ ಚಿಕ್ಕ ಹುಳ? ಇನ್ನೂ ಕೆಲಸ ಮಾಡ್ದಿರೋ ನಿನ್ನ ಬ್ರೈನಿಂದ ಏನು ಯೋಚನೆ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ. ಯಾಕೆ ಅಂದ್ರೆ ದರ್ಶನ್ ಶರಣ್ಯ ಅರ್ಥ ಮಾಡಿಕೊಂಡು ಸರಿ ಹೋಗ್ತಿರೋಂಥ ಈ ಪ್ರಯಾಣ ಸ್ಮೂತ್ ಆ್ಯಂಡ್ ಕ್ಯೂಟ್ ಆಗಿ ನಾಳೆಯಿಂದನೇ ಶುರುವಾಗ್ತಾ ಇದೆ. ಸೊ ನಿನ್ನ ಮುಂದೆ ಬರ್ತಿರೋ ಗಾಳಿಗೆ ಎಷ್ಟೇ ಸ್ಪೀಡ್ ಬ್ರೇಕರ್ ಹಾಕಿದ್ರು, ಎಷ್ಟೇ ಅಡ್ಡಗೋಡೆ ಕಟ್ಟಿದ್ರು ಈಗ ನೋ ಯೂಸ್. ಯಾಕೆ ಅಂದ್ರೆ ನಾಳೆ ಅವರು ಹೋಗ್ತಾ ಇರೋದು ಫ್ಲೈಟಲ್ಲಿ. ಏನಮ್ಮಿ ನಿಮ್ಮತ್ತೆ ಬಲೆ ಕಾಮಿಡಿ ಮಾಡ್ತಾವ್ರೆ? ಕಾಮಿಡಿ ಅಲ್ಲ, ನನ್ನನ್ನು ಫುಟ್ಬಾಲ್ ಥರ ಆಡಿಸ್ತಾ ಇದ್ದಾರೆ. ಛೇ, ಎಲ್ಲ ನನ್ನ ಕರ್ಮ. ಅನಾವಶ್ಯಕವಾಗಿ ನಿನ್ನ ಹತ್ರ ಹಾರ್ಟ್ ಅಟ್ಯಾಕ್ ಡ್ರಾಮಾ ಆಡ್ಬಿಟ್ಟೆ. ಅದರಿಂದನೇ ಇದೆಲ್ಲ ಆಗ್ತಿರೋದು. ಈ ಹನಿಮೂನಿಂದ ಅವರಿಬ್ರು ನಿಜವಾಗ್ಲೂ ಒಂದಾಗ್ಬಿಟ್ರೆ ಆಮೇಲೆ ನನ್ನ ಪರಿಸ್ಥಿತಿ ಏನಾಗಬೇಕು? ರೀ, ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಓಕೆ ಅಲ್ವಾ? ಓಕೆ. ದೇವ್ರೆ, ಇವರಲ್ಲಿ ಎಷ್ಟೊಂದು ಬದಲಾವಣೆ ಆಗಿದೆ. ಯಾವಾಗ್ಲೂ ನನ್ನ ಗಂಡ ಹೀಗೆ ಇರಬೇಕು, ಹಾಗೆ ಮಾಡು. ಅಪ್ಪ ಹೇಳಿ. ನೆನಪಾಯ್ತು, ಅದಕ್ಕೆ ಫೋನ್ ಮಾಡಿದ್ನಮ್ಮ. ಹೇಗಿದ್ಯಮ್ಮ? ಚೆನ್ನಾಗೇ ಇದ್ದೀನಪ್ಪ. ನಾನೇ ನಿಮಗೆ ಕಾಲ್ ಮಾಡೋಣ ಅಂತ ಇದ್ದೆ, ಅಷ್ಟರಲ್ಲಿ ನೀವೇ ನನಗೆ ಮಾಡಿಬಿಟ್ರಿ. ಹೌದೇನಮ್ಮ? ಅಪ್ಪ, ನಾಳೆ ಅವರು ಮತ್ತೆ ನಾನು ಹನಿಮೂನ್ಗೆ ಹೋಗ್ತಾ ಇದ್ದೀವಿ. ಏನ್ ಹೇಳ್ತಿದ್ಯಮ್ಮ? ಹೌದಾ?
ನೀನ್ ಹೇಳ್ತಾ ಇರೋದು ನಿಜನ ಮಗಳೇ? ಹೌದಪ್ಪ, ಅವರೇ ನೇರವಾಗಿ ಅತ್ತೆ ಹತ್ರ ಹೋಗಿ ಈ ಮಾತು ಹೇಳಿದ್ರು. ನನ್ನನ್ನ ಅರ್ಥ ಮಾಡ್ಕೊಂಡಿದಾರಪ್ಪ. ನಾನಂದ್ರೆ ಅವ್ರಿಗೆ ತುಂಬಾನೇ ಪ್ರೀತಿ ಇದೆ, ತುಂಬಾ ಬದಲಾಗಿದ್ದಾರೆ. ನನಗೆ ಖುಷಿ ಆಗ್ತಿದೆ ಅಪ್ಪ. ಹೌದೇನಮ್ಮ, ನನಗ್ ಕೂಡ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಆ ದೇವ್ರು ನಿನ್ನ ಸುಖವಾಗಿಟ್ಟಿರ್ಲಮ್ಮ. ಇನ್ನು ನಿನ್ನ ಜೀವನದ ಬಗ್ಗೆ ನಮ್ಗೆ ಯಾವ ಭಯನೂ ಇರಲ್ಲಮ್ಮ.